ನಮ್ಮ KGN ಕೆಲಸ ಹೆಂಗೈತೆ? ಹೆಂಗಿತ್ತು ಸರ್ವೀಸು? ಕೆಲಸ ಚೆನ್ನಾಗಿತ್ತಾ? ಡಾಮಿನರ್ 400 1 ಕ್ಲಚ್ ಬಲ್ಸೋಗಿತ್ತು ನೋಡಿ. ಈ ಥರ ರಾಯಲ್ ಎನ್ಫೀಲ್ಡ್ ಆಗುತ್ತೆ. ಇದನ್ನು ಉಲ್ಟಾ ಸೀದಾ ನೋಡಿ, ಇಲ್ಲಿ ಬೆಳ್ಳೆಲ್ಲಿ ತೋರಿಸಿದೆಯಲ್ಲ ಆ ಪೊಸಿಷನಲ್ಲೇ ಕುಂಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಗ್ರೂ ಇದೆಲ್ಲ, ಈ ಗ್ರೂಲೇ ಕುಂಡಿಸ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಉಲ್ಟಾ ಕುಂಡಿಸ್ಬಿಟ್ಟು ಫಿಟ್ ಮಾಡ್ತಾರೆ, ಲೈಫ್ ಕಮ್ಮಿ ಬರುತ್ತೆ. ಲೈಫ್ ಕಮ್ಮಿ ನೋಡಿ, ರೊಟೇಟ್ ಮಾಡಿ ತೋರಿಸ್ತಾ ಇದೀನಲ್ಲ ಅದೇ ಥರ ಕುಣಿಸ್ಬೇಕು. ಇದನ್ನು ಉಲ್ಟಾ ಮಾಡಿ ಹಾಕ್ಬಿಡ್ತಾರೆ, ಗೊತ್ತಿಲ್ದವ್ರು ಬಿಚ್ಬೇಕಾದ್ರೆ ಸಡನ್ನಾಗಿ ಬಿಚ್ಬಿಡ್ತಾರೆ ನೋಡಿ. ಈಗ ಹಾಕಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಹಾಕ್ಬಾರ್ದು ನೋಡಿ. ನಾನು ಫಸ್ಟ್ ತೋರಿಸಿದ್ದೀನಲ್ಲ ಅದೇ ಥರ ಗ್ರೂಲ್ ಹಾಕ್ಕೋಬೇಕು ನೋಡಿ. ಈ ಥರ ಉಲ್ಟಾ ಸೀದಾ ಹಾಕ್ಬಾರ್ದು ನೋಡಿ. ಇದು ಕುಂಡಿಸ್ತಾ ಇದೆಯಲ್ಲ ಇದೇ ಸೀದಾ ನೋಡಿ, ಹಿಂಗೆ ಕರೆಕ್ಟಾಗಿ ರೊಟೇಟ್ ಆಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಉಲ್ಟಾ ಹಾಕ್ಬಿಟ್ಟು ಬಿಚ್ಬೇಕಾದ್ರೆ ನೋಡೋದಿಲ್ಲ, ಅಬ್ಸರ್ವೇಷನ್ ಮಾಡೋದಿಲ್ಲ. ಆದ ಕಾರಣ ಉಲ್ಟಾ ಹಾಕಿದಲ್ಲೇ ಫಿಟ್ ಮಾಡಿಬಿಡ್ತಾರೆ. ಆ ಥರ ಫಿಟ್ ಮಾಡಿದ್ರೆ ಓಡುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಬೇಗ ಅವ್ರ ಕ್ಲಚ್ ಹೊಂಟೋಗುತ್ತೆ ನೋಡಿ. ಹಾಕಿದ್ದೀವಿ ಕ್ಲೀನಾಗಿ. ಇವಾಗ ಫಿಟ್ಟಿಂಗ್ ಮಾಡಿ ನೋಡಿ, ಪಿನ್ ಟು ಪಿನ್ನು ಇದು ಹೈಟ್ ಲೋಡಿಂಗ್ ಪಾಯಿಂಟ್ ಬರುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಕ್ಲೀನಾಗಿ ಸೆಟ್ಟಿಂಗ್ ಮಾಡಿಕೊಂಡೆ ಫಿಟ್ ಮಾಡಬೇಕು ನೋಡಿ. ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತಾ ಇದೆಯಲ್ಲ, ಬೆಳ್ಳಿಕ್ಕಿ ಅದರ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ. ಕ್ಲೀನಾಗಿ ಫಿಟ್ ಮಾಡಬೇಕು. ಕ್ಲೀನಾಗಿ ಫಿಟ್ ಮಾಡಿದ್ರೆ ಲೈಫ್ ಇರುತ್ತೆ. ಯಾವುದೇ ಕೆಲಸ ಮಾಡಿ ಒರಿಜಿನಲ್ ಆಗಿ ನೋಡಿ. ಇದು RS 200 ಇಂಜಿನ್ ಸೀಸ್ ಆಗಿತ್ತು ಫುಲ್ಲೆಲ್ಲ. ರೇಡಿಯೇಟ್ರು ಫ್ಯಾನ್ ಹೊಡೆದಲ್ಲೇ ಬಯಲಾಗಿ ಕೂಲೆಂಟೆಲ್ಲ ಇಂಜಿನ್ ಹೊಲಿಕ್ಕೆ ಹೋಗಿ ಇಂಜಿನ್ ಫುಲ್ಲು ಸೀಸಾಗಿದೆ. ಸೀಸಾದ ಕಾರಣ ಫುಲ್ಲು ಇಂಜಿನ್ನ ಫಿಟ್ ಮಾಡ್ತಾಯಿದ್ದೀವಿ. ಯಾವುದೇ ಕೆಲಸ ಮಾಡಿ ಆದಷ್ಟು ನೋಡ್ಕೊಂಡು ಕೇರ್ಫುಲ್ಲಾಗಿ, ಫ್ಯಾನ್ ಆನ್ ಆಗಲಿಲ್ಲ ಅಂದರೆ ಎಲ್ಲಾದರೂ ಮೆಕ್ಯಾನಿಕ್ ಹತ್ರ ತೋರಿಸಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಒಂದು ಮಿಸ್ಟೇಕ್ ಮಾಡಿರೋದು ಫುಲ್ ಇಂಜಿನ್ ಸೀಸು 15ರಿಂದ 20 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಇದರಲ್ಲಿ ಬಜಾಜಲ್ಲಿ ಸ್ಪೇರ್ ಪಾರ್ಟ್ಸ್ಗಳು ನೋಡಿ, ಕ್ಲಚ್ ಕವರಲ್ಲಂತೂ ಫುಲ್ ಎಲ್ಲ ಕೂಲೆಂಟ್ ಆಯಿಲೇ ಇಲ್ಲ, ಫುಲ್ ಸೀಸಾಗಿತ್ತು ನೋಡಿ. ಎಲ್ಲ ಕ್ರ್ಯಾಂಕ್ ಶಾಫ್ಟ್ ಸಮೇತ ಜಾಮ್ ಆಗಿದೆ. ಇದನ್ನು ಫುಲ್ ಹೊಸ್ದಾಗಿ ಎಲ್ಲ ಜಿನಿಯನಾಗಿ ನೋಡಿ, ಕ್ರ್ಯಾಂಕ್ ಶಾಫ್ಟು ಫುಲ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಫುಲ್ಲು ಸೀಸ್ ಆಗಿಬಿಟ್ಟಿದೆ, ಎಲ್ಲ ಕೂಲೆಂಟ್ ಹೋಗ್ಬಿಟ್ಟಿದೆ, ಇಂಜಿನ್ ಆಯಿಲೇ ಇಲ್ಲ ಅದರಲ್ಲಿ. ಎಲ್ಲ ಕೂಲೆಂಟ್ ಹೋಗ್ಬಿಟ್ಟು ಒಂದೇ ಒಂದು ಮಿಸ್ಟೇಕು ಮಾಡ್ಕೊಂಡು ಕಸ್ಟಮರು ಒಂದು 25 ಸಾವಿರ ರೂಪಾಯಿ ವೇಸ್ಟ್ ಮಾಡ್ಕೊಂಡಿದ್ದು ನೋಡಿ. ಕ್ರ್ಯಾಂಕ್ ಎಲ್ಲ ಒರಿಜಿನಲ್ಲೇ. ಯಾವುದೇ ಕೆಲಸ ಮಾಡಿ ಬ್ಲಾಕ್ ಕಿಟ್ಟನ್ನು ಹೊಸದು ಹಾಕಿದ್ವಿ, ಒರಿಜಿನಲ್ಲೇ. ಬಜಾಜ್ ಜಿನಿನ ಆಯಿಲ್ ಪಂಪ್ ಎಲ್ಲ ಚೇಂಜ್ ಮಾಡಿದ್ದು ನೋಡಿ. ಬ್ಲಾಕ್ ಕಿಟ್ಟಿದ್ದು ಕ್ರ್ಯಾಂಕ್ ಶಾಫ್ಟು ಎಲ್ಲ ಚೇಂಜ್ ಮಾಡಿ ಜಿನ್ಯನಾಗಿ ಕೆಲಸ ಮಾಡಿದ್ದೀವಿ. ಏನಕ್ಕೆಂದರೆ ಯಾವುದೇ ಗಾಡಿ ಮಾಡಿಸಿ ರೀಬರ್ ಮಾಡಿಸ್ಬೇಡಿ, ಆಫ್ಸೆಟ್ಟು ಹಾಕ್ಬೇಡಿ. ಈ NS RS ಇವಕ್ಕೆಲ್ಲ ಹೊಸದೇ, KTM ಇವಕ್ಕೆಲ್ಲ ಕ್ರ್ಯಾಂಕ್ ಶಾಫ್ಟೇ ಹೊಸದು ಹಾಕಿ, ಬೋರ್ ಕಿಟ್ಟು ಹೊಸದು ಹಾಕೊಂಬಿಡಿ. ರೀಬರ್ ಮಾಡಿಸ್ಬೇಡಿ, ಲೈಫ್ ಕಮ್ಮಿ ಇರುತ್ತೆ. ಏಕೆಂದರೆ ಇದು CC ಜಾಸ್ತಿ ಇರೋದ್ರಿಂದ ಪಿಸ್ಟಿನ್ ಲೈಫ್ ಕಮ್ಮಿ ಬರುತ್ತೆ, ಕ್ರ್ಯಾಂಕ್ ಶಾಫ್ಟ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಯಾವುದೇ सेंट्रल गवर्नमेंट से मिलता पूरा अधिकार को बाजू के बिहार, UP, मापी, कापी, राजस्थान, ये लोगों का पूरा सरा मार लेको हमें लोगों को क्या देते? काली मिर्ची आती देखो बड़े में होता देते। ये सभी प्रश्न का क्या वजह? बोलो सर, एक कच्चा मुच्चा है सर। मैं बोलता हूँ डिस्टेंस इज मैटर, डिस्टेंस। अब दिल्ली यहाँ है, तमिलनाडु वहां कोने में तमिल है, एक अच्छा इधर है। दे 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 मैं क्या बोलता हूँ, तमिलनाडु को अले चीले को तवे में से उठा को प्लेट में शिफ्ट करे, वैसा तमिलनाडु को बाजू दिल्ली के शिफ्ट कर डाले तो उन लोगों को मिलता सो पूरा अधिकार हमें ले ले को, हमें क्या करेंगे? दूसरे जवान पूरा तीर कर बुद्धि